ರಾಜಕೀಯ ನಂಟಿದೆ, ಇಬ್ರು ಪ್ರಭಾವಿ ಸಚಿವರು ಇದ್ದಾರೆ ಅಂತ ಬಿಜೆಪಿ ಹೇಳ್ತಾ ಇದೆ. ಇದೀಗ ಸಿಎಂ ಮತ್ತು ಗೃಹ ಸಚಿವರು ಮಾತುಕತೆಯನ್ನ ನಡೆಸಿದ್ದಾರಂತೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ಇದು ಇಡೀ ಕರ್ನಾಟಕದಲ್ಲಿ ಒಂದು ರಾಜಕೀಯ ರಾವ್ ಅವರು ದುಬೈನಿಂದ ಏನು ಬಂಗಾರವನ್ನ ಸ್ಮಗ್ಲು ಮಾಡಿದ್ರು ಅಂತ ಆರೋಪ ಇದೆ. ಆರೋಪ ಕುರಿತಂತೆ ಎರಡೂ ರಾಜಕೀಯ ಪಕ್ಷಗಳು ಪರಸ್ಪರ ಕೆರಚಾಟದಲ್ಲಿ ತೊಡಗಿವೆ. ಬಹಳ ಮುಖ್ಯವಾಗಿ ಇಲ್ಲಿ ಬಂದಂತ ಮಾಹಿತಿ ಏನಂದ್ರೆ, ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರು, ಅದರಲ್ಲೂ ಇಬ್ಬರು ಸಚಿವರು ಅವರಿಗೆ ನೆರವಾಗಿದ್ದಾರೆ ಅಂತಕ್ಕಂಥ ಒಂದು ಚರ್ಚೆ ಬಂದಿದೆ. ಆದ್ರೆ ಆ ಸಚಿವರ ಹೆಸರನ್ನ ನೀವು ಬಹಿರಂಗ ಮಾಡಿ ಅಂತ ಹೇಳಿ ಬಿಜೆಪಿ ಇದನ್ನ ಅಸ್ತ್ರವಾಗಿ ತೆಗೆದುಕೊಂಡು ಸದನದಲ್ಲಿ ಹೋರಾಟ ಮಾಡ್ತಾ ಇದೆ. ಆ ಸಚಿವರ ಹೆಸರನ್ನ ಬಹಿರಂಗಪಡಿಸಿ ಅಂತ ಹೇಳಿ. ಆದ್ರೆ ಬಹಿರಂಗಪಡಿಸ್ತಾ ಇಲ್ಲ. ಆದ್ರೆ ಗೃಹ ಸಚಿವರು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಸಹ ಬಿಜೆಪಿ ವಿರುದ್ಧ ಆರೋಪ ಮಾಡ್ತಾ ಇದೆ. ಸುಮಾರು 15 ಕೋಟಿ ರೂಪಾಯಿ ಮೌಲ್ಯದ ಈ ಚಿನ್ನ ಕಳ್ಳತನ ಪ್ರಕರಣದಲ್ಲಿ ಬಂಧಿತ ಆಗಿರ್ತಕ್ಕಂಥ ರಣ್ಯಾರಾವ್ ಅವರಿಗೆ ನಿವೇಶನ ಕೊಟ್ಟಿದೆಯಲ್ಲ, ಕೈಗಾರಿಕೆಯನ್ನ ಮಾಡ್ಬೇಕು ಅಂತ ಹೇಳಿ ನಿವೇಶನ 12 ಎಕರೆ ಭೂಮಿಯನ್ನ ಕೊಟ್ಟಿದೆಯಲ್ಲ ಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ, ಇದನ್ನ ಕೊಟ್ಟಿದ್ದು ಬಿಜೆಪಿ ಸರ್ಕಾರದಲ್ಲೇ ಅಂತೇಳಿ. ಬಿಜೆಪಿ ಸರ್ಕಾರದಲ್ಲೇ ಅವರಿಗೆ ನಿವೇಶನವನ್ನು ಕೊಟ್ಟಿದ್ದಾರೆ. ಅವರಿಗೆ ಬಿಜೆಪಿ ಸರ್ಕಾರದಲ್ಲೇ ನೆರವು ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಸಹ ಟೀಕೆ ಮಾಡ್ತಾ ಇದೆ. ಹಾಗಾಗಿ ಈ ವಿಷಯ ತುಂಬಾ ಸಂಚಲನ ಸೃಷ್ಟಿ ಮಾಡ್ತಾ ಇದ್ದಂತೆನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೃಹ ಸಚಿವರನ್ನ ಕರೆದಿದ್ದಾರೆ. ಅವ್ರ ಜೊತೆಗೆ ಮಾತುಕತೆಯನ್ನ ಮಾಡಿದ್ದಾರೆ. ಪ್ರಕರಣದ ತನಿಖೆಯ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಆಡಳಿತ ಪಕ್ಷಕ್ಕೆ ಮುಜುಗರವನ್ನುಂಟು ಮಾಡ್ತಕ್ಕಂತ ಸನ್ನಿವೇಶವು ಬರ್ಬೋದು ಅಂತ ಹೇಳಿ. ಹಾಗಾಗಿ ಈಗ ಈ ಪ್ರಕರಣದಲ್ಲಿ ಹಾಲಿ ಸಿಬಿಐ ಸಹ ಎಂಟರ್ ಆಗಿದೆ. ಒಂದು ರೀತಿಯಲ್ಲಿ ಸಿಬಿಐ ಈ ಪ್ರಕರಣದ ತನಿಖೆಯನ್ನ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರದ ಅನುಮತಿಯನ್ನ ಪಡಿಬೇಕು ಅನ್ನೋ ನಿಯಮ ಏನೋ ಇದೆ. ಆದ್ರೆ ಇಲ್ಲಿ ಬರ್ತಕ್ಕಂತ ಪ್ರಕರಣ ಏನಿದೆ, ಇದು ಡಿಆರ್ ವಿಮಾನ ನಿಲ್ದಾಣದಲ್ಲಿ, ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೊಳಪಟ್ಟಂತ ವಿಮಾನ ನಿಲ್ದಾಣದಲ್ಲಿ ಚಿನ್ನವನ್ನ ಕಳ್ಳಸಾಗಣೆ ಮಾಡಿದಂತ ಪ್ರಕರಣ ಆಗಿರೋದ್ರಿಂದ ಸಿಬಿಐ ಈ ಪ್ರಕರಣದ ತನಿಖೆ ನಡೆಸ್ತಾ ಇದೆ. ಆದ್ರೆ ಸಿಬಿಐ ರಾಜ್ಯ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟಿಲ್ಲ, ಕೊಡ್ಬೇಕು ಅಂತಾನೆ ಇಲ್ಲ. ರಾಜ್ಯ ಸರ್ಕಾರವೇ ಯಾವ್ದಾದ್ರು ತನ್ನ ವ್ಯಾಪ್ತಿಯ ಪೊಲೀಸ್ ತನಿಖೆ ಮಾಡ್ತಿರ್ತಾರೆ, ಆ ವ್ಯಾಪ್ತಿಯ ಪ್ರಕರಣ ಏನಾದ್ರು ಸಿಬಿಐ ವಹಿಸ್ಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಒಂದು ಅನುಮತಿಯನ್ನು ಕೊಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಡಿಎಆರ್ ನಲ್ಲಿ ವಿಮಾನ ನಿಲ್ದಾಣದಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಇರುತ್ತೆ, ಸಿಬಿಐ ಎಂಟರ್ ಆಗಿದೆ, ಸಿಬಿಐ ತನಿಖೆಯನ್ನ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಇನ್ನು ಕಂದಾಯ ಗುಪ್ತಚರ ನಿರ್ದೇಶನಾಲಯ ಮತ್ತೆ ಸಿಬಿಐ ಇವೆರಡೂ ಸಹ ತನಿಖೆಯನ್ನ ಮಾಡ್ತಾ ಇದ್ದಾವೆ. ಹಾಗಾಗಿ ಸದನದಲ್ಲಿ ಸುನೀಲ್ ಕುಮಾರ್ ಅವರು ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕದ ಇಬ್ಬರು ಮಂತ್ರಿಗಳು ಭಾಗಿಯಾಗಿದ್ದಾರೆ ಪ್ರಕರಣದಲ್ಲಿ. ಹಾಗಾಗಿ ಯಾರು ಅವರು ಅಂತೇಳಿ. ಆದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿಲ್ಲ. ಕಂದಾಯ ಗುಪ್ತಚರ ನಿರ್ದೇಶನಾಲಯ ಏನಿದೆ, ಇದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರೋದಿಲ್ಲ. ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಅದು ಸಹ ಯಾವ್ದು ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣ ಏನಿದೆ, ಅದು ಸಹ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಇಲ್ಲಿ ಒಂದು ಹೇಳ್ಬೇಕಾದ್ದು ಅಂತಂದ್ರೆ ಶಿವಮೊಗ್ಗ ವಿಮಾನ ನಿಲ್ದಾಣ ಮಾತ್ರ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುತ್ತೆ. ಅದನ್ನ ಹೊರತುಪಡಿಸಿ ಯಾವ ವಿಮಾನ ನಿಲ್ದಾಣಗಳು ಸಹ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರೋದಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರತಕ್ಕಂಥ ವಿಮಾನ ನಿಲ್ದಾಣ ಮತ್ತು ಅಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರತಕ್ಕಂಥ ಕಂದಾಯ ಗುಪ್ತಚರ ನಿರ್ದೇಶನಾಲಯ. ಹಾಗಾಗಿ ಈ ಪ್ರಕರಣದ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ಪರಮೇಶ್ವರ್ ಅವರು ಸದನದಲ್ಲಿ ಹೇಳಿದ್ದಾರೆ. ಹಾಗಾಗಿ ಸಿಬಿಐ ಆಗ್ಲಿ ಮತ್ತೆ ಡಿಆರ್ಐ ಆಗ್ಲಿ ಅದು ಮಾಹಿತಿಯನ್ನ ಕೊಟ್ಟಿಲ್ಲ ನಮಗೆ ಅಂತ ಹೇಳಿ ಒಂದ್ ರೀತಿ ಅಸಹಾಯಕತೆಯನ್ನ ತೋಡ್ಕೊಳ್ತಾ ಇದೆ. ಮತ್ತು ಇನ್ನೊಂದು ಅಂಶ ಏನಂದ್ರೆ, ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪ್ರಕರಣದ ಇನ್ನೊಂದು ಇನ್ನೊಂದು ವ್ಯಾಪ್ತಿ ಏನಿದೆ ಅದರ ತನಿಖೆಗೆ ಅವರು ಮುಂದಾಗಿದ್ದಾರೆ. ಅಂದ್ರೆ ಈ ರಣ್ಯಾರಾವ್ ಅವರ ತಂದೆ ಏನಿದ್ದಾರೆ, ಅವರು IPS ಅಧಿಕಾರಿ. ಆ IPS ಅಧಿಕಾರಿ ಆಗಿರೋ ಕಾರಣಕ್ಕಾಗಿ ರಣ್ಯಾರಾವ್ ಅವರಿಗೆ ವಿಮಾನ ನಿಲ್ದಾಣದಲ್ಲಿ ಒಂದು VIP ಟ್ರೀಟ್ಮೆಂಟ್ ಸಿಗ್ತಾ ಇತ್ತು. ಹೇಗೆ ಅಂದ್ರೆ, ಈ ಪಾಸ್ಪೋರ್ಟ್ ಅನ್ನು ಕೊಡ್ಬೇಕಾದ್ರೆ, ವೀಸಾ ಕೊಡ್ಬೇಕಾದ್ರೆ ವಿಮಾನಯಾನ ಸಂದರ್ಭದಲ್ಲಿ ಒಬ್ಬ ಪ್ರಯಾಣಿಕರನ್ನ VIP ಅಥವಾ VVIP ಅಂತ ಐಡೆಂಟಿಫೈ ಮಾಡಿದ್ರೆ ಅವರಿಗೆ ತನಿಖೆಯನ್ನ ಮಾಡೋದಿಲ್ಲ. ಅಂದ್ರೆ ಈ ರೀತಿ ತುಂಬಾ ಡೀಟೇಲ್ಡ್ ಆದಂತ ತನಿಖೆಯನ್ನ ಮಾಡೋದಿಲ್ಲ. ಹಾಗಾಗಿ ರಣ್ಯಾರಾವ್ ಅವರಿಗೆ ಒಂದು ಸುಲಭವಾದಂತ ನಿರ್ಗಮನ ವಿಮಾನ ನಿಲ್ದಾಣದಲ್ಲಿ ಸಿಗ್ತಾ ಇತ್ತು. ಅವರು ವಿಮಾನದಿಂದ ಕೆಳಗಿಳಿದು ಸೀದಾ ಹೊರಗೆ ಬರ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಇದೆ. ಈ ರೀತಿ ಏನು ಪ್ರೋಟೋಕಾಲ್ ವಯೋಲೇಷನ್ ಏನಾಗಿದೆ, ಅವ್ರ ತಂದೆಗೆ ಸಿಕ್ತಿದ್ದಂತ ಪ್ರೋಟೋಕಾಲ್ ಅದು ಅವರ ಮಗಳಿಗೆ ಸಿಕ್ಕಿದ್ದು, ಮತ್ತೆ VIP ದರ್ಜೆಯ ಒಂದು ಟ್ರೀಟ್ಮೆಂಟ್ ಎಲ್ಲ ಸಿಕ್ಕಿದ್ದೇನಿದೆ, ಇದಕ್ಕೆ ಕಾರಣ ಏನು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಇದನ್ನ ಒಂದು ತನಿಖೆಗೆ ಒಪ್ಪಿಸಿದ್ದಾರೆ. ಇನ್ನೊಬ್ಬ ಹಿರಿಯ ಅಧಿಕಾರಿ ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ ಈ ತನಿಖೆಯನ್ನ ಮಾಡ್ಬೇಕು ಅಂತೇಳಿ ಹಿರಿಯ IPS ಅಧಿಕಾರಿ ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ.
ರಾಮಚಂದ್ರ ರಾವ್ ಅವರ ಪಾತ್ರದ ಬಗ್ಗೆ ತನಿಖೆ ಮಾಡಿ ಅಂತೇಳಿ. ಮತ್ತು ಅವರಿಗೆ ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ಒಬ್ಬ VIP ಸಿಗ್ತಾ ಇದ್ದಂತ ಒಂದು ಟ್ರೀಟ್ಮೆಂಟ್ ಹೇಗ್ ಸಿಗ್ತಾ ಇತ್ತು ಅದ್ರ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ರಾಮಚಂದ್ರ ರಾವ್ ಅವರ ವಿರುದ್ಧ ಸಹ ತನಿಖೆ ಮಾಡ್ಲಿಕ್ಕೆ ಗೌರವ್ ಗುಪ್ತಾ ಅವರನ್ನ ತನಿಖಾಧಿಕಾರಿ ನೇಮಕ ಮಾಡಲಾಗಿದೆ. ಇದನ್ನ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಮತ್ತು ಈ ತನಿಖಾ ವರದಿಯನ್ನ ಒಂದು ವಾರದೊಳಗೆ ಕೊಡಬೇಕು ಅಂತ ಸಹ ಹೇಳಿದ್ದಾರೆ. ಮತ್ತು ಈ ತನಿಖೆಗೆ ಅಗತ್ಯ ಇರತಕ್ಕಂತ ದಾಖಲೆಗಳೇನಿದೆ, ತನಿಖೆ ಮಾಡ್ಬೇಕಂತ ದಾಖಲೆಗಳು, ಅದಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಕಾರ್ಯದರ್ಶಿಗೆ ಎಲ್ಲಾ ದಾಖಲೆಗಳನ್ನ ಒದಗಿಸಿ ಅನ್ನುವಂತ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಮತ್ತೆ ಆ ಶಿಷ್ಟಾಚಾರ ದುರ್ಬಳಕೆ ಆಗಿರ್ತಕ್ಕಂತ ಸಾಧ್ಯತೆ ಏನಿದೆ ವಿಮಾನ ನಿಲ್ದಾಣದಲ್ಲಿ ದುಬೈನಿಂದ ಅವರು ಬೆಂಗಳೂರಿಗೆ ಬಂದಾಗ, ಅದ್ರ ಬಗ್ಗೆನೂ ಸಹ ಅಲ್ಲಿ ರಾಮಚಂದ್ರ ರಾವ್ ಅವರ ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆನೂ ಸಹ ತನಿಖೆ ನಡೆಸೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಮಚಂದ್ರ ರಾವ್ ಈಗ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು, IPS ಅಧಿಕಾರಿ. ಹಾಗಾಗಿ ಈ ಹಂತದಲ್ಲೂ ಸಹ ಈ ವಿಷಯವನ್ನು ಸಹ ತನಿಖೆ ಮಾಡಿ ಅಂತೇಳಿ ಸಿದ್ದರಾಮಯ್ಯನವರು ಗೌರವ್ ಗುಪ್ತಾ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ಈ ಪ್ರಕರಣದ ಎಲ್ಲಾ ಮಜಲುಗಳನ್ನ ಅವರು ಚರ್ಚೆಯನ್ನು ಸಹ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡ್ಬೇಕಾಗಿದೆ. ಸದನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲೇನೆ 21 ದಿನಗಳ ಸದನ, ಬಜೆಟ್ ಅಧಿವೇಶನ ಇದು. ಈ ಸಂದರ್ಭದಲ್ಲೇನೆ ಇಂಥ ಒಂದು ಘಟನೆ ಆಗಿರೋದು ಮತ್ತು ಇದು ಕಲಾಪದಲ್ಲೂ, ಸದನದಲ್ಲೂ ಸಹ, ವಿಧಾನಸಭೆಯಲ್ಲೂ ಸಹ ತೀವ್ರ ಚರ್ಚೆಗೆ ಗ್ರಾಸ ಆಗಿರೋದು ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಮುಜುಗರ ತಂದಿದೆ. ವಿಭಾ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.